ದಾರಿ ಸರಿ ಇಲ್ಲ ಅಂತ ನಿಂತರೆ ನಡೆಯೋಕ್ಕಾಗಲ್ಲ. ಮನಸ್ಸು ಸರಿ ಇಲ್ಲ ಅಂತ ಅಂದ್ಕೊಂಡ್ರೆ ಜೀವನ ನಡೆಯೋಲ್ಲ. ಕಷ್ಟ ಬಂತು ಅಂತ ಕೂತ್ರೆ ಎದ್ದು ನಿಲ್ಲೋಕ್ಕೆ ಆಗಲ್ಲ. ಇದು ವಾಸ್ತವ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ಫ್ರೆಂಡ್ಸ್ ನಾವು ಮುಡಿ ಕೊಡೋದಕ್ಕೆ ಅಂತ ಶಿವಗಂಗೆಗೆ ಹೋಗ್ತಾ ಇದ್ದೀವಿ. ಶಿವಗಂಗೆ ಅಂದರೆ ದಕ್ಷಿಣ ಕಾಶಿ. ಈಗ ನೋಡ್ತಿರ್ಬೋದು ಯಾರೆಲ್ಲ ಹೊರಟಿದ್ದೀವಿ ಅಂತ. ನಾನು, ಅಮ್ಮ, ನಮ್ಮಕ್ಕಂದಿರ ಮಕ್ಕಳುಗಳು ಮತ್ತು ನನ್ನ ಮಕ್ಕಳು ಎಲ್ಲ ಹೊರಟಿದ್ದೀವಿ. ಇಬ್ಬರದು ಮುಡಿ ಇತ್ತು. ಸೊ ಇನ್ನೇನು ನಿಯರ್ ದಕ್ಷಿಣ ಕಾಶಿ ಅಂದರೆ ಶಿವಗಂಗೆ ರೀಚ್ ಆದ್ವಿ ನಾವು. ನೋಡಿ, ಇದೇ ಶಿವಗಂಗೆ. ತುಂಬಾ ಅದ್ಭುತವಾಗಿತ್ತು ದಿನ ಮಾತ್ರ. ಮತ್ತು ದರ್ಶನ ತುಂಬಾ ಚೆನ್ನಾಗಾಯಿತು. ಮಕ್ಕಳನ್ನ ಎತ್ಕೊಂಡಂತೂ ಬೆಟ್ಟ ಹತ್ತೋದು ತುಂಬಾ ಕಷ್ಟ. ಮತ್ತು ಲಗೇಜ್ಗಳು ಬೇರೆ ಇದ್ವಲ್ಲ, ತುಂಬಾ ಕಷ್ಟ ಇತ್ತು. ಅದು ಬೆಟ್ಟ ಹತ್ತಬೇಕು ಅಂದ್ರೆ ಮೆಟ್ಲು ಇದ್ರೂ ಸಹ ಕಷ್ಟನೇ ಆಗುತ್ತೆ, ಕಾಲೆಲ್ಲ ನಡುಗುತ್ತೆ. ಈಗ ಮುಡಿ ಕೊಡೋಣ ಅಂತ ಹೋದ್ವಿ. ಅವರು ಸ್ವಲ್ಪ ಅಲ್ಲಿ ಹೋಗಿ ತೀರ್ಥ ಹಾಕಿಸ್ಕೊಬರೋವರೆಗೂ ನಾವು ಇಲ್ಲಿ ಸ್ವಲ್ಪ ರೀಲ್ಸ್ನೆಲ್ಲ ಮಾಡ್ಕೊಂಡ್ವಿ. ಅದಾದಮೇಲೆ ಬೆಟ್ಟ ಎಲ್ಲ ಹತ್ತಾದಮೇಲೆ ನಾವು ಯಾವುದೇ ಸಹ ವಿಡಿಯೋಗಳನ್ನ ಮಾಡ್ಕೊಳ್ಳೋ ಹಾಗಿಲ್ಲ ಅಂತ ಅಂದಮೇಲೆ ನಾವು ಮಾಡ್ಕೋಬಾರ್ದು. ಸೊ ಅಲ್ಲಿ ಯಾವುದೂ ಫೋಟೋ ತೊಗೊಳ್ಳೋ ಹಾಗಿರಲಿಲ್ಲ. ಸೊ ನಾನು ಯಾವುದೂ ಫೋಟೋ ತೊಗೊಂಡಿಲ್ಲ. ಇಲ್ಲಿ ನಾವು ನಾಗರು ಮಾಡ್ತಾಯಿದ್ದೀವಿ. ಮೇಲ್ಗಡೆ ಎಲ್ಲ ನಮ್ಮಮ್ಮ ಇದ್ದಾರಲ್ಲ, ಅವರ ಮನೆ ದೇವರು. ಸೊ ಮನೆ ದೇವ್ರದ್ದೆಲ್ಲ ಪೂಜೆ ಆದಮೇಲೆ ಈ ರೀತಿಯಾಗಿ ಬಂದು ಹಳೆ ಕಾಲ ಅಂದರೆ ಅವ್ರ ಅತ್ತೆ ಮಾವ ಎಲ್ಲ ಪೂಜೆ ಮಾಡಿರೋವಂಥ ಜಾಗ ಇದು. ಇಲ್ಲಿ ಬಂದು ಆ ಪೂಜಾ ಸಾಮಗ್ರಿಗಳನ್ನೆಲ್ಲ ಇಟ್ಟು, ಏನೂ ತಿನ್ನಲ್ಲ, ಒಂದು ಬಾಳೆಹಣ್ಣು ಸಹ ತಿನ್ನಲ್ಲ, ಇಲ್ಲೆಲ್ಲ ತಂದು ಇಟ್ಟುಬಿಟ್ಟು ಪೂಜೆ ಮಾಡಬೇಕಾಗಿತ್ತು. ಈ ಥರ ಪೂಜೆ ಮಾಡ್ಕೊಂಡ್ವಿ. ಫುಲ್ಲು ಮಾತ್ರ ಸಖತ್ತು ಬಿಸಿಲಿತ್ತು. ಈ ಥರ ಎಲ್ಲ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಎಲ್ಲ 3 ಜನನು ಬುರ್ಡೆಗಳು, ಖಾಲಿ ಪ್ಲೇಟ್ಗಳು ಕಾಣ್ತಾವೆ. ಏನ್ ಮಾಡ್ತಿದ್ದೀರಾ? ಅಕ್ಕ ಮೇಲಿಂದ ತೆಗಿ, ಮಧ್ಯದಿಂದ ಎತ್ತು ಮೇಲೆ ಎಲ್ಲ ಬುರ್ಡೆಗಳು. 3 ಜನನು ಖಾಲಿ ಪ್ಲೇಟ್ಗಳ ಥರ ಕಾಣಿಸ್ತಾ ಇದ್ವು. ಬೊಲ್ಡೆ ಅನ್ನಂಗಿತ್ತು. ತುಂಬಾ ಚೆನ್ನಾಗಿತ್ತು ದಿನ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.